ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ. ಜಮಖಂಡಿ ನಗರದ ರುದ್ರಸ್ವಾಮಿ ಪೇಟ ಗಲ್ಲಿಯಲ್ಲಿ ಓಲೆ ಮಠದ ಆನಂದ ದೇವರ ನೇತೃತ್ವದಲ್ಲಿ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಹಾಗೂ ರುದ್ರಾಕ್ಷಿ ಧಾರಣ ಸದ್ಭಾವನಾ ಪಾದಯಾತ್ರೆಯನ್ನ ನಡೆಸಿದರು. ಜಮಖಂಡಿ ನಗರದ ಓಲೆ ಮಠದಲ್ಲಿ ನಡೆದ ವಚನಗಳ ಜಾತ್ರೆಯ ಅಂಗವಾಗಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು. ನಗರದ ರುದ್ರಸ್ವಾಮಿ ಪೇಟದಲ್ಲಿ ಮಹಿಳೆಯರು ನಸುಕಿನ ಜಾವದಲ್ಲಿ ಮನೆಯಂಗಳದಲ್ಲಿ ರಂಗೋಲಿಯ ಚಿತ್ರವನ್ನ ಬಿಡಿಸಿ ಆರತಿ ಮಾಡುವ ಮೂಲಕ ಶ್ರೀಗಳನ್ನ ಬರಮಾಡಿಕೊಂಡರು. ಶ್ರೀ ರುದ್ರಾವಧೂತ ಮಠದಲ್ಲಿ ಸಮಾರೋಪ ಸಮಾರಂಭದ ಓಲೆ ಮಠದ ಆನಂದ ದೇವರು ರುದ್ರಾವಧೂತ ಮಠ ಹಿರಿಯ ಶ್ರೀಗಳಾದ ಸಹಜಾನಂದ ಅವಧೂತರು, ಜಂಜರವಾಡ ಬಸವರಾಜೇಂದ್ರ ಶರಣರು ಆಶೀರ್ವಚನ ನೀಡಿದರು. ವೇದಿಕೆಯಲ್ಲಿ ಕೃಷ್ಣಾನಂದ ಅವಧೂತರು, ಹೂವಿನ ಹಿಪ್ಪರಗಿ ವಿಶ್ವನಾಥ ದೇವರು ಇದ್ದರು. ಇದೇ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಸಿದ್ದು ಮೀಶಿ, ಡಾಕ್ಟರ್ ವಿಜಯಲಕ್ಷ್ಮಿ ತುಂಗಳ್, ಪ್ರದೀಪ್ ಮೆಟ್ಗುಡ್ ಮಾತನಾಡಿದರು. ಆನಂದ ದೇವರ ಪಾದಯಾತ್ರೆಯಲ್ಲಿ ಪುಟ್ಟ ಬಾಲಕರಿಗೆ ಹಾಗೂ ಮಹಿಳೆಯರಿಗೆ, ಯುವಕರಿಗೆ ರುದ್ರಾಕ್ಷಿ ಧಾರಣ ಮಾಡಿದರು. ಪಾದಯಾತ್ರೆಯಲ್ಲಿ ನೂರಾರು ಮಠದ ಭಕ್ತರು ಭಾಗಿಯಾಗಿದ್ದರು. ಮುಂದಿನ ಸುದ್ದಿಯೊಂದಿಗೆ ಸಿಗೋಣ. ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾನಕ್ನವರ್, ಜಮಖಂಡಿ. ಅವರು ಈ ಪಾದಯಾತ್ರೆ ದ್ವಾರ ಈ ನಮ್ಮ ಮಠಕ್ಕೆ ಬಂದಿದ್ದಾರೆ. ಆದ್ದರಿಂದ ಅವರು ಮಾಡುವ ಕಾರ್ಯ ಲೋಕೋದ್ಧಾರ ಕಾರ್ಯದ ಮಠದಿಂದ ನಡೀತೇವೆ. ಬೆಳೆದು ಅವರು ಕೀರ್ತಿವಂತ ಅವರು ಬೆಳವಣಿಗೆ ಪೂರ್ಣವಿನ್ನ ಬೆಳೆದು ಅವರು ಕೀರ್ತಿವಂತರಾಗಲಿ ಅಂತ ಹಾರೈಸಿ ನನ್ನೆರಡು ಮಾತುಗಳ ದೀಕ್ಷೆ. ಯಾರು ದುಶ್ಚಟ ಮಾಡಿದ್ರಲ್ಲ ಅವ್ರು ನಮ್ಮ ಜೋಗಿಗೆ ಹಾಕೋರಿ, ನಿಮ್ಗೆ ರುದ್ರಾಕ್ಷಿ ಕೊಳ್ಳಗಾಗ್ತೇವೆ, ಒಳ್ಳೆ ದೀಕ್ಷೆಯನ್ನು ನೀವು ಪಡ್ಕೋರಿ ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ವಾರವಾಡಿಗೆ ಮಾಡ್ತಾ ಇದ್ದೇವೆ. ಇದೇ ನಾವು ಹೊಸದಾಗಿ ಮಾಡಿಲ್ಲ, ಹಿಂದೆ ಬಸವ ಕೇಂದ್ರದವರು ಮಾಡಿದ್ರು, ಅದರಿಂದ ಮುಸ್ಲಿಂ ಕತ್ತಿ ಮಠದ ಪರಮ ಪೂಜ್ಯರು ಸಹಿತ ಈ ಕಾರ್ಯಕ್ರಮವನ್ನು ಮಾಡಿದ್ರು. ಅವರ ಒಂದು ಪ್ರೇರಣೆ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ಒಳ್ಳೆ ಮಠದ ವತಿಯಿಂದ ಈ ವಾರವಾಡ ಪಾದಯಾತ್ರೆ ಮಾಡಾಕತ್ತೇವೆ ಅಂತಕ್ಕಂಥ ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ದುಶ್ಚಟ ಬಿಡಬೇಕು. ದುಶ್ಚಟಗಳು ಏನು ಮಾಡ್ತಾವತ್ತಂದ್ರೆ ನಾವೆಲ್ಲ ದುಶ್ಚಟ ಅಂದ್ರೆ ಏನ್ ತಿಳ್ಕೊಂಡೇವಿ, ಬರೀ ಗುಟ್ಕಾ ತಿನ್ನೋದು, ಸೆರೆ ಕುಡಿದು, ಬೀಡಿ ಸಿಗರೇಟ್ ಸೇದುದು ಅಷ್ಟಾಗ ದುಶ್ಚಟ ಅಂತ ನಾವು ತಿಳ್ಕೊಂಡೇವಿ. ಅದು ಒಂದು ದುಶ್ಚಟ ಆದ್ರೂ ಕೂಡ ಇನ್ನೊಂದು ಕೆಟ್ಟ ದುಶ್ಚಟ ಯಾವ್ದಂತಂದ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಏನೈತಲ್ಲ ಅದು ಒಂದು ದುಶ್ಚಟನ, ಇನ್ನೊಬ್ಬರ ಬಗ್ಗೆ ಚಾಡ ಚುಚ್ಚುದು ಒಂದು ದುಶ್ಚಟನ, ಅವ್ರ ಮುಂದ ಹೀಯಾಳಿಸಿ ಮಾತಾಡೋದು, ಏನು ಸೊಕ್ಕಿನಿಂದ ಅಹಂಕಾರದಿಂದ ಹೀಯಾಳಿಸಿ ಇನ್ನೊಬ್ಬರಿಗೆ ನಿಂದನೆ ಮಾಡಿ ಏನು ಮಾತಾಡ್ತಾರಲ್ಲ ಅದು ಒಂದು ದುಶ್ಚಟನ. ಇಂಥವು ಕೂಡ ಬಿಡಬೇಕು ಅಂತ ತಿಳ್ಕೊಂಡು ಈ ಜೋಳಿಗೆ ಹಿಡ್ಕೊಂಡು ಬಂದೇವು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಈ ಚಾಡ ಚುಚ್ಚೋದ್ರಿಂದ ಏನಾಗ್ತಾವ ಅಂದ್ರೆ ನಿಮ್ಗೆ ಹೇಳುತ್ತೇನೆ, ನಿಮ್ಗೆ ಇವೇನು ಚಟ ಮಾಡ್ತಾವಲ್ಲ, ಇವು ಬೀಡಿ ಸಿಗರೇಟ್ ಸೇದೋದಾಗ್ಲು ಕುಡಿದಾಗ್ಲು ತಮ್ದೇ ಅಕ್ಕ ಸುಟ್ಕೋತಾವ. ಇವು ಏನು ಚಾಡ ಚುಚ್ಚೋದ್ರಿಂದ ಈ ಮಣಿನ ಸುಡ್ತಾವ. ಒಂದ್ ಹಚ್ಚಿದ್ರೆ ಸಾಕ ಒಂದ ನೀನು ಗೊತ್ತಾ ಇದೇನೆ ಇದು ಸುದ್ದಿ ಅಂತ ತಿಳ್ಕೊಂಡ ಇಲ್ಲಿ ಊರ್ ತುಂಬಾ ಸುದ್ದಿ ಮಾಡಿರ್ತಾರ. ಇದು ಒಂದು ದುಶ್ಚಟನ. ಅಂಥವು ಕೂಡ ಬಿಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸದ್ಭಾವನಾ ಪಾದಯಾತ್ರೆ ಮಾಡಾಕತ್ತೇವೆ ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ದುಶ್ಚಟ ಅನ್ನೋದು ಈಗ ಬಹಳ ಈ ಸಣ್ಣ ಸಣ್ಣ ಹುಡುಗರು ಸಮೇತ ಮಾಡ್ತಾ ಇದ್ದಾರೆ. ನಾವು ಮೇಡಮ್ ಅವ್ರಿಗೆ ಯಾಕೆ ಕೊಟ್ಟೇವೆ ಅಂದ್ರೆ ಪ್ರಥಮವಾಗಿ ಅವ್ರಿಗೆ ಬರೀ ಕೇಸ್ಗಳ ದವಾಖಾನಿಗೆ ಯಾವ ಬರ್ತಾವ ಅಂದ್ರೆ ಬರೀ ಕ್ಯಾನ್ಸರ್ ಕೇಸ್ಗಳು ಅವ ಬರ್ತಾವ. ಯಾಕೆ ಬರ್ತಾವ ಕ್ಯಾನ್ಸರ್ ಎಲ್ಲ, ಯಾಕೆ ಚಟಗಳು ಅವು ದೊಡ್ಡ ದೊಡ್ಡ ರೋಗಗಳು ಯಾಕೆ ಬರ್ತಾವ ಅಂತಂದ್ರೆ ದುಶ್ಚಟ ಮಾಡೋದ್ರಿಂದ ಅಂತ ದೊಡ್ಡ ರೋಗಗಳು ಬರ್ತಾವ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಸಹಿತ ಅರ್ಥ ಆಗ್ಬೇಕಾಗೈತಿ. ಮೊದಲೆಲ್ಲ ಹಿರಿಯರು ಬದುಕ್ತಿದ್ರು, ಎಷ್ಟು ವರ್ಷ ಬದುಕ್ತಿದ್ರು? 80 ವರ್ಷ, 90 ವರ್ಷ, 100 ವರ್ಷ, 120 ವರ್ಷ ಅವಾಗಿನ ಹಿರಿಯರು ಬದುಕ್ತಿದ್ರು. ಆದ್ರೆ ಈಗಿನ ಹಿರಿಯರು ಎಷ್ಟು ಜನ ಬದುಕಾಕತ್ತಾರ ಅಂದ್ರೆ ಕೇವಲ 25-30 ವರ್ಷಕ್ಕೆ ಗೊಟ್ಟ ಕಣ್ಣಾಗತ್ತಾರೆ. ಇವತ್ತು ಅವಾಗ ಕಾಲ ಹೆಂಗಿತ್ತಂದ್ರ ಸಣ್ಣ ವಯಸ್ಸಿನೊಳಗ 75 ವರ್ಷದ ಮುದುಕರು ಹೆಂಗಿದ್ರು ಅಂದ್ರೆ ಅವಾಗ 75 ವರ್ಷದ ಮುದುಕರು ಅವಾಗ ಬಾವಿ ನೀರು ಸೇದಿ ಭೂಮಿಯನ್ನ ಅಗದ 75 ವರ್ಷದ ಮುದುಕರು 25 ವರ್ಷದ ಯುವಕರು ಕಂಡಂಗೆ ಕಾಣ್ತಿದ್ರು. ಆದ್ರೆ ಈಗ ಹೆಂಗ ಚೇಂಜ್ ಆಗೈತೆ ಅಂದ್ರ 25 ವರ್ಷದ ಯುವಕರು ಗುಟ್ಕಾ ಏನು ಬೀಡಿ ಸಿಗರೇಟ್ ಸೇದಿ ಗುಟ್ಕಾ ಅಗದ 25 ವರ್ಷದ ಯುವಕರು 75 ವರ್ಷದ ಮುದುಕರು ಕಂಡಂಗೆ ಇವತ್ತಿನ ದೇವ್ರು ಕಾಣಕತ್ತ.
ಅವ್ರಿಗೆ ಅದರ ಸಂಬಂಧ ಅಂತವೆಲ್ಲ ದೂರ ಮಾಡ್ಬೇಕನ್ನೋ ಸಲುವಾಗಿ ಈ ಪಾದಯಾತ್ರೆ ಎಷ್ಟು ಜನ ಪರಿವರ್ತನೆ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ಎಷ್ಟು ಜನ ಜೋಳಿಗೆ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಈ ಪಾದಯಾತ್ರೆ ಮೂಲಕ 10 ಮಂದಿ ಆದ್ರೂ ಕೂಡ ಪರಿವರ್ತನೆ ಆದ್ರೆ ನಾವು ಮಾಡಿದ್ದು ಕೂಡ ಸಾರ್ಥಕತೆ ಆಗ್ತದೆ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ಹೇಳಕ್ ಇಚ್ಛಾ ಪಡ್ತೇನೆ. ಈ ಊರಿ ಒಳಗೆ ಎಲ್ಲರೂ ಯಾರು ಚಟ ಮಾಡೋರಿದ್ರೆ ಎಲ್ಲರೂ ಚಟ ಬಿಡ್ರಿ. ಈ ಜೋಳಿಗೆ ಇಟ್ಕೊಂಡು ಯಾಕೆ ಅಡ್ಡಾಡಕತ್ತೇವೆ? ಜೋಳಿಗೆಗೆ ನೀವು ದವಸ ಧಾನ್ಯ ರೊಕ್ಕ ಹಾಕೋದು ಬೇಕಾಗಿಲ್ಲ. ನಮ್ಮ ದವಸ ಧಾನ್ಯಕ್ಕ ನೀವು ಏನು ದುಶ್ಚಟ ಹಾಕಿದ್ರೆ ಅದ ನಮಗೆ ₹1,00,00,000 ಕೊಟ್ಟಷ್ಟು ಖುಷಿ ಆಗ್ತದೆ ಅಂತಕ್ಕಂಥ ಮಾತನ್ನ ಇಲ್ಲಿರುವಂತ ಎಲ್ಲ ಸದ್ಭಕ್ತರಿಗೆ ಹೇಳಕ್ ಇಚ್ಛಾ ಪಡ್ತೇನೆ. ನಾವು ಪಾದಯಾತ್ರೆ ಮಾಡುವಾಗ ನೀವೆಲ್ಲ ತಾಯಂದಿರಾಗಿರ್ಬೋದು, ಎಲ್ಲ ಶರಣಗಳಿಗಾಗಿರ್ಬೋದು, ಬೇಗನೆ ನಮ್ಗಿಂತ ಬೇಗನೆ ನಮಗೂ ಫೋನ್ ಹಚ್ಚಿ ನೀವ ಕರ್ಸ್ಕೊಳ್ಳೋ ಮಟ್ಟಿಗೆ ನೀವೆಲ್ಲರೂ ಕೂಡ ಗಟ್ಟಿಯಾಗಿ ನೀವೆಲ್ಲರೂ ಸಹಿತ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದೀರಾ. ಬಹಳ ಖುಷಿ ಆಯ್ತು. ಮತ್ತೆ ಈ ವಾರ್ಡಿನವರು ಕೂಡ ಮೆಂಬರ್ ಅವರಾಗಿರ್ಬೋದು, ಎಲ್ಲ ಸದಸ್ಯರಾಗಿರ್ಬೋದು, ಎಲ್ಲರೂ ಕೂಡ ಬಹಳ ಚಂದ ರಂಗೋಲಿ ಹಾಕಿ ನೀರು ಹಾಕಿ ಚಂದ ಸ್ವಾಗತ ಮಾಡಿದ್ದೀರಾ. ಅವ್ರಿಗೆ ಒಂದು ಸ್ವಲ್ಪ ಜೋರು ಚಪ್ಪಾಳೆ ತಟ್ಟಿ ಅವ್ರಿಗೆ ಒಳ್ಳೆದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ ನಮ್ಮ ಹಬ್ಬಗಳಿಗೆ ಮಠಕ್ಕೆ ನಿನ್ನೆ ಫೋನ್ ಮಾಡಿದ್ರೆ ಎಷ್ಟು ಗಂಟೆಗೆ ಮಠಕ್ಕೆ ಬರ್ತೀರಿ ಅಂತಂದು ಕೇಳಿ ಕೋಟಿ ಕೋಟಿ ನಮಸ್ಕಾರಗಳು. ಹಾಗೂ ಇವತ್ತ ಒಂದ್ ಕಡೆ ಹಗಲಾರಾತ್ರಿ ದುಡಿತೀವಿ, ರೊಕ್ಕ ಗಳಿಸ್ತೀವಿ, ಇನ್ನೊಂದು ಕಡೆ ಅದ ರೊಕ್ಕನ ದುಶ್ಚಟ ಮಾಡಿ ಕಳಿತೀವಿ, ದವಾಖಾನಿಗೂ ಕಳಿತೀವಿ. ಹೌದಾ ಇಲ್ಲ? ಈ ವಿಷಯ ನಮ್ಮ ಸಮಾಜದಾಗ ಗೊತ್ತಾಗಿ ನಮ್ಮೆಲ್ಲರ ಆರೋಗ್ಯ ಕಾಯಬೇಕು, ನಮ್ಮ ದೇಹದ್ದು ಮನಸ್ಸಿಂದು. ಈ ಉದ್ದೇಶಕ್ಕಾಗಿ ನಮ್ಮ ಅಪ್ಪಾಜಿಯವರು ಈ ಪಾದಯಾತ್ರೆಯನ್ನ ಹಮ್ಮಿಕೊಂಡಾರ. ನೋಡಿ, ಇವತ್ತು ಎಷ್ಟು ನಾವು ವಿಚಾರ ಮಾಡ್ತೀವಿ, ನಸಿಕ್ಲಾಯ್ತು ವಾಕಿಂಗ್ ಹೋಗ್ತೀವಿ, ಎಲ್ಲ ಮಾಡ್ತೀವಿ, ಮತ್ತೆ ಕಡಿಕ ಕ್ಯಾನ್ಸರ್ ಬಂತೇನಂತ ಒಂದು ಹೊತ್ತು ಬರ್ತದೆ. ಈ ಎಲ್ಲ ಉದ್ದೇಶಗಳ ಮೂಲ ಅಂದ್ರನ ದುಶ್ಚಟ ಅನ್ನೋದು. ಸಮಾಜದ ಇವತ್ತಿನ ಅವಶ್ಯಕತೆ ಅಂದ್ರೆ ಒಂದು ಕಡೆ ಶಿಕ್ಷಣ, ಇನ್ನೊಂದು ಕಡೆ ದುಶ್ಚಟಗಳನ್ನ ದೂರ ಇರ್ಬೇಕನ್ನೋದು. ನಾವು ನಂಬಿ ಮುಂಜಾನೆ ಎಲ್ಲ ಎದ್ದು ಕೆಲಸ ಮಾಡಿ ಅವ್ರಿಗೆ ಸಾಲಿ ಕಳಿಸ್ತೀವಿ, ಮುಂದೆ ಕಲ್ಸಾಕ ದೊಡ್ಡವ್ರಿಗೆ ಕಳಿಸ್ತೀವಿ. ಆ ದೊಡ್ಡವ್ರಿಗೆ ಹೋದ್ಮೇಲೆ ಏನಾಗ್ತೋ ದೇವ್ರಿಗೆ ಗೊತ್ತು. ಮಕ್ಕಳು ಆರೋಗ್ಯ ಕಳ್ಕೊಂಡು ಹೊಳೆ ಬರ್ತಾರೆ. ಇದು ಇವತ್ತಿನ ಪರಿಸ್ಥಿತಿ ಆಗಿದೆ. ಇದ ಎಲ್ಲರಿಗೂ ಗೊತ್ತಾಗಬೇಕು. ನಮ್ಮಲ್ಲಿ ಇರುವಂತ ಪ್ರತಿಯೊಂದು ರೋಗದ ಮೂಲನ ದುಶ್ಚಟ ಅನ್ನೋದು. ನೋಡಿ, ಆ ಕೊರೋನಾ ಬಂದಿತ್ತು ನೋಡಿ, ಚಲೋ ಪಾಠ ಕಲಿಸ್ತಾರೆ. 2ನೇ ಅಲೆ ಒಳಗ ಯಾರಿಗೆ ಕೊರೋನಾ ಬಂದೈತ್ಲ, ಯಾರಿಗೆ ದುಶ್ಚಟ ಐತ್ಲ ಯಾರೋ ಉಳಿದಿದ್ದಿಲ್ಲ. ಅಂದ್ರ ಆ ರೋಗ ಹಂಗ ಮಾಡ್ಬೇಕಾದ್ರೆ ಆ ದುಶ್ಚಟಗಳು ನಮ್ಮಲ್ಲಿ ಇರುವಂತ ಒಂದು ರೋಗ ನಿರೋಧ ಶಕ್ತಿಯನ್ನ ಕೊಂಡೊಯ್ತಾವ. ಏನ್ ಬಂದ್ರು ನಮಗ ಬರುವಂಗ ಮಾಡ್ತಾವು ಅಂತ ಹೇಳಿ ಒಂದು ದೊಡ್ಡ ಸಂದೇಶ ಕೊಟ್ಟು ಈ ವಿಚಾರಗಳನ್ನ ಮನೆ ಮನೆಗೂ ತಲುಪಿಸ್ತಾ ಇರೋದು ಬಹಳ ದೊಡ್ಡ ಖುಷಿ ವಿಷಯ. ಯಾಕಂದ್ರ ಈಗ ಸಮಾಜ ಜಾಗೃತಿನೇ ಒಂದು ಮುಖ್ಯ ವಿಷಯ ಆಗೈತಿ. ಮುಖ್ಯ